ನಮ್ಮ ಬಾಸ್ ಬೈತಾರೆ ಬರ್ತಾವ ಒಂದು ಬರ್ಡೇ ಮಾಡಿದ್ರೆ ಕೇಕ್ ತಗೊಂಡ್ ಬರ್ಬೇಡ್ರಿ ದುಡ್ಡು ಖರ್ಚು ಮಾಡಿಬಿಟ್ಟು ಅಂತ ಶ್ರಮಕ್ಕೆ ಐಟಮ್ ಕೊಡ್ತಾನೆ ನಮ್ಮ ಬಾಸು ವರ್ಷಕ್ಕೆ ಎಷ್ಟು ದಾನ ಮಾಡ್ತಾರೆ ಇವನ್ ಯಾರು ಹೇಳನಲ್ಲ ಮೊನ್ನೆ ವರ್ಷಕ್ಕೆ ಒಂದಡಿ ಮಾಡ್ತಾನೆ ಪ್ರಥಮ ಯಾರು ಸರ್ ಅವನ ಪ್ರಥಮ ಅವನೆಲ್ಲ ಕಾಂಜಿ ಪಿಂಜಿ ಒಂದು ವರ್ಷಕ್ಕೆ ಮಾಡ್ದ ಅವನು ಈ ಪ್ರಕರಣದಲ್ಲಿ ಯಾರು ತಪ್ಪು ನಿಮ್ಮ ಪ್ರಕಾರ? ಸರ್ ನಮಗೆ ನೋಡಿ ಸರ್ ನಮ್ಮ ಬಾಸ್ ಮೇಲೆ ಕಾನ್ಫಿಡೆನ್ಸ್ ಇದೆ ತಪ್ಪು ಮಾಡಿಲ್ಲ ಅಂತ ನಮಗಿದೆ ಸರಿನಾ ಆದ್ರೂ ಈಗೆಲ್ಲ ಏನು ಮಾಡಿದಾರ ಆ ಥರ ಇದೀವಿ ಅಲ್ಲ ನಾವು ಹೇಳ್ತಾ ಇರೋದು ಅದೇನು ಏನು ತಪ್ಪು ಶಿಕ್ಷೆ ಆಗ್ಬೇಕಾ ಅದೇ ತಪ್ಪು ಮಾಡಿದ್ರೆ ಅದೇ ಆಗುತ್ತೆ ಸರಿನಾ ಸರ್ ಅದನ್ನ ಬಿಟ್ಬಿಟ್ಟು ಸುಮ್ಮನೆ ಬಂದುಬಿಟ್ಟು ಡಿ ಬಾಸ್ ಹಂಗೆ ಮಾಡಿದ್ರು ಹಿಂಗೆ ಮಾಡಿದ್ರು ಹೊಡೆದ್ರು ರಾಡ್ನಾಗ ಹೊಡೆದ್ರು ಕರೆಂಟ್ ಶಾಕ್ ಕೊಟ್ಟರು ಎಲ್ಲ ಬರ್ತಾ ಇದೆ ನ್ಯೂಸಲ್ಲಿ ಈಗ ನಾವು ಇದ್ದೀವಿ ಅಭಿಮಾನಿಗಳು ಈಗ ನಮ್ಗೆ ಹೆಂಗೆ ಅನ್ಸಿದೆ ಹೇಳಿ ತಪ್ಪು ಮಾಡಿದ್ರೆ ಹೇಳ್ಬೇಕು ಹೋಗ್ಲಿ ಪ್ರೂವ್ ಆಗಿದೆಯಾ ಏನಾಗಿಲ್ವಲ್ಲ ಮತ್ತೆ ಆ ಥರ ಸರ್ ನಮಗೆ ಸರ್ ನಮ್ದೇನೆ ಸರ್ ನಮ್ಮ ಬಾಸ್ ಬೇಗ ಹೊರಗಡೆ ಬಂದ್ರೆ ಸಾಕು ನಮಗೆ ಇನ್ನೇನು ಬೇಡ ಸರ್ ನಮಗೆ ನಮ್ಮ ಬಾಸ್ ಹೊರಗಡೆ ಬಂದ್ರೆ ಸಾಕು ನಮ್ಗೆ ಅವಾಗ ಮೀಡಿಯಾದವ್ರು ತೋರಿಸ್ತೀವಿ ನಾವು ಏನಂತ ಸರ್ ಕೆಲವೊಬ್ಬರು ಗಾಡಿ ಮೇಲೆ ಹಿಂದ್ಗಡೆ ಅದು ದರ್ಶನ್ ಅಂತ ಫೋಟೋ ಹಾಕ್ಸ್ಕೊಂಡಿರ್ತಾರೆ ಆಮೇಲೆ ದಚ್ಚು ಅಂತ ಬರ್ಸ್ಕೊಂಡಿರ್ತಾರೆ ಡಿ ಬಾಸ್ ಅಂತ ಬರ್ಸ್ಕೊಂಡಿರ್ತಾರೆ ಕೆಲವರು ಯಾರೋ ಬೈದು ಬಿಡ್ತಾರೆ ಏನೋ ಅಂದು ಬಿಡ್ತಾರೆ ಅಂದ್ಬಿಟ್ಟು ಡಿ ಅನ್ನು ಅಳಿಸೋದು ಆಮೇಲೆ ಅದೆಲ್ಲ ಮಾಡ್ತವ್ರೆ ಆ ಥರ ಏಡಿಗಳು ಫ್ಯಾನ್ಸ್ ಆಗಿರೋ ಫ್ಯಾನ್ಸ್ ಬೇಡ ನಮ್ಗೆ ಅಂತವ್ರು ನಾವಿದ್ದೀವಿ ಸರ್ ನಮ್ಮ ಬಾಸ್ಗೆ ನಾವಿದ್ದೀವಿ ನಾವು ಪಕ್ಕ ಬಾಸ್ ಹೊರಗಡೆ ಬಂದ್ಮೇಲೆ ಇರ್ತೀವಿ ನಮ್ಮ ಸಾಯೋವರೆಗೂ ಡಿ ಬಾಸ್ ಜೊತೆ ಇರ್ತೀವಿ ಆ ಥರ ಮಾಡ್ತಿರೋರು ಯಾರು ಗೊತ್ತಾ ಅದು ಬಾಸ್ಗೆ ಆಗದೆ ಇರೋರು ಅವರೇ ಬರ್ಸ್ಕೊಂಡು ಅವರೇ ಕಿತ್ತಿ ಅಳಿಸ್ತಿರೋದು ಅದು ಬಾಸ್ ಫ್ಯಾನ್ಸು ಯಾವತ್ತೂ ಆ ತಪ್ಪು ಮಾಡಕ್ಕೆ ಹೋಗಲ್ಲ ಒಂದ್ಸಲ ಬಾಸ್ ಡಿ ಬಾಸ್ ಅಂತ ಬಂದಮೇಲೆ ಯಾವುದೇ ಕಾರಣಕ್ಕೂ ಆ ತಪ್ಪು ಮಾಡಕ್ಕೆ ಹೋಗಲ್ಲ ಅಷ್ಟೇ ಸರ್ ಜೈ ಡಿ ಬಾಸ್ ಮಾತಾಡ ಸರ್ ವೆಪನ್ ಸಿಟ್ಕೊಂಡು ಬೆದರಿಕೆ ಹಾಕಿದ್ರು ಬಾಸ್ಗೂ ದೊಡ್ಡ ಶಿಕ್ಷೆ ಕೊಡಷ್ಟು ದೊಡ್ಡ ಕಾನೂನು ಅಂತ ಆಗಿದ್ರೆ ಆ ವಿಡಿಯೋ ಒಂದ್ಸಲ ನಾವೇ ಶಿಕ್ಷೆ ಕಾನೂನು ಪ್ರಕಾರ ಅದೇನು ಶಿಕ್ಷೆ ಮಾಡ್ಬೇಕು ನಾವೇ ಮಾಡ್ತೀವಿ ಇಲ್ಲಿ ಯಾರು ತಪ್ಪು? ರೇಣುಕಾ ಸ್ವಾಮಿ ಅವರು ತಪ್ಪ? ರೇಣುಕಾ ಸ್ವಾಮಿದೇನೆ ತಪ್ಪು. ಈಗ ನಿಮ್ ನಂದು ಅಂಗಾಂಗ ಇಷ್ಟು ಉದ್ದ ಇದೆ ಅಂತ ಮಾತಾಡ್ತಾರಲ್ಲ ಇವಾಗ ಒಂದು ಹೆಣ್ಣು ಮಗಿಗೆ ರೇಪ್ ನಡೆದಾದ್ಮೇಲೆ ಹೇಳ್ತಾರೆ ರೇಪು ಆದ ನಂತರ ಹೇಳ್ತಾರೆ ಅವರು ಏನಂತ ಈ ರೇಪ್ ಮಾಡೋರಿಗೆ ಎಲ್ಲಿ ಬೇಕು ಅಲ್ಲಿ ಹೊಡಿಬೇಕು ಸಾಯಿಸ್ಬೇಕು ಅಂತ ಅದ್ರಿಗಿಂತ ಮುಂಚೆ ಮಾಡಿದ್ದು ನಾವು ತಪ್ಪಾ ಸರ್? ನೀವು ಹೇಳ್ಬೇಕು ಅವರು ಕಳಿಸಿರೋದು ಅವೆಲ್ಲ ಸರಿನಾ? ರೇಣುಕಾ ಸ್ವಾಮಿ ಕಳಿಸಿರೋದು ನನ್ನ ಅಂಗಾಂಗ ಇಷ್ಟು ಉದ್ದ ಇದೆ ಅಂತ ಪವಿತ್ರ ಗೌಡ ಅವ್ರಿಗೆ ಕಳಿಸಿರೋದು ಅದು ಸರಿನಾ ಸರ್? ನಿಮ್ಮ ಪ್ರಕಾರ ರೇಣುಕಾ ಸ್ವಾಮಿದೇ ಫಸ್ಟ್ ಆಫ್ ಆಲ್ ತಪ್ಪು, ಬಾಸ್ದೇನು ತಪ್ಪಿಲ್ಲ. ನೀವೆಲ್ಲ ಫ್ಯಾನ್ಸ್ ಅವ್ರ ಕುಟುಂಬದವರಿಗೆ ಏನಾದರೂ ಹೆಲ್ಪ್ ಏನೋ ಮಾಡೋದಿದ್ರೆ ಮಾಡೋಣ, ಅದ್ರ ಬಗ್ಗೆ ಏನಿಲ್ಲ. ಯಾರ್ಯಾರಿಗೋ ಮಾಡಿದೀವಂತೆ ಸರ್, ಎಂತೆಂಥವ್ರಿಗೋ ಮಾಡಿದೀವಿ, ಅವ್ರಿಗೇನು ಮಾಡೋದೇನು ದೊಡ್ಡದೇನಲ್ಲ. ನಮ್ಮ ಕಡೆಯಿಂದ ಹೆಲ್ಪ್ ಬೇಕಂದ್ರೆ ಅವ್ರು ಕೇಳಿ ನಾವು ಮಾಡ್ತೀವಿ. ಅಲ್ಲಣ್ಣ ಫಿಲಮ್ ರಿಲೀಸ್ ಟೈಮಲ್ಲಿ ಅಷ್ಟು ಬ್ಯಾನರ್ಗಳು ಹಾಕ್ತೀವಿ, ಅದಕ್ಕೆ ಅಷ್ಟು ಖರ್ಚು ಮಾಡ್ತೀವಿ ಒಂದು 4 ದಿನಕ್ಕೆ. ಯಾರಾದ್ರೂ ದುಡ್ಡು ಕೊಡ್ತಾರ ನಿಮಗೆ? ಯಾರು ಕೊಡಲ್ಲ. ನಮ್ಮ ಫ್ಯಾನ್ಸ್ ಒಂದು ಅಭಿಮಾನ ಅಷ್ಟೇ. ಇದೇನು ಗೊತ್ತಾ ಸರ್, TRPಗೋಸ್ಕರ ನಿಮ್ಮ ನ್ಯೂಸ್ ಚಾನೆಲ್ಗಳಿಂದ ಮಾತ್ರ ಆ ಥರ ಮಾತುಗಳು ಅಷ್ಟೇ, ಪ್ರೆಸರ್ಗಳು. ಅಂದರೆ ಏನು ಗೊತ್ತಾ, ನಿಮಗೆ TRP ಬೇಕು, ನಮಗೆ ಬಾಸ್ ಅಭಿಮಾನ ಯಾವತ್ತೂ ಹೋಗಲ್ಲ, ನಾವು ಸತ್ತೋದ್ರೂ ಹೋಗಲ್ಲ. ಬೇಕಾದರೆ ಬಾಸ್ ಬರಲಿ, ಒಂದು ಕೈಯಲ್ಲಿ ಏನಾದರೂ ಕೊಡಲಿ, ಇಲ್ಲೇ ಚುಚ್ಕೊಂಡು ಇಲ್ಲ ಕತ್ ಕುಯ್ಕೊಂಡು ಇಲ್ಲೇ ಸತ್ತೋಯ್ತೀವಿ ನಾವು. ಅಂಥ ಅಭಿಮಾನಿಗಳು ನಾವು. ಅವನು ಯಾವನು ಹೇಳಿದ್ನಲ್ಲ, ಹುಚ್ಚ ಅಭಿಮಾನಿಗಳು, ಅಂಧ ಅಭಿಮಾನಿಗಳು, ನನ್ನ ಕೈ ಲಾಟಿ ಕೊಡಿ ಅಂತ. ಅವನು ಆ ಪ್ರಥಮಕ್ಕೆ ಬೆಳೆಸಿರೋದೇ ನಾವು ಬಾಸ್ ಅಭಿಮಾನಿಗಳು. ಮತ್ತು ಅವತ್ತಿಂದ ಎಂತಕ್ಕೆ ಅವ್ನು ಪ್ರಥಮ ಅವತ್ತಿಂದ ತಿರುಗಾಡ್ದ, ಅವನಿಂದೆ ಬಾಸಿಂದ ಎಂತಕ್ಕೆ ತಿರುಗಾಡಿದ್ರು? ಬಾಸಿಂದನೇ ತಾನೇ ಬಂದಿರೋದು ಅವನು. ಬಾಸ್ ಎಷ್ಟು ಜನಕ್ಕೆ ಹೆಲ್ಪ್ ಮಾಡಿರ್ಬೋದು, ನೀವು ನೋಡ್ದಂಗೆ ಯಂಗ್ಸ್ಟಾರ್ಗಳಿಗೆಲ್ಲ ಹೆಲ್ಪ್ ಮಾಡ್ತಿರೋದೇ ಬಾಸು. ಬೇರೆಯವ್ರು ಯಾರಾದರೂ ಮಾಡ್ತಾವ್ರ? ಬೆಳೆಸ್ತಾ ಇರೋದೇ ಬಾಸು. ನಿಮ್ಮ ಫ್ಯಾನ್ಸ್ ಆಗಿ ಮುಂದಿನ ನಡೆ ಏನು ಅಂತ? ಮುಂದಿನ ನಡೆ ಏನೂ ಇಲ್ಲ, ಬಾಸು ರಿಲೀಸ್ ಆಗಲಿ. SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.